ಅದೇ ಪ್ರಾಮಿಸ್ನ ಎಷ್ಟು ಮಟ್ಟಿಗೆ ನಾವು ಅದನ್ನು ಪ್ರಾಪರಾಗಿ ತಲುಪಿಸ್ಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿ ಅದು ಪ್ರತಿ ಕಥೆಯಲ್ಲೂ ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಒಂದೊಂದು ಕಥೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನು ಹೆಂಗೆ ನಮ್ಮ ಒಂದು ಊರಲ್ಲಿ ಅದನ್ನು ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ. ಕತೆ ನಾರ್ಮಲ್ ಕಥೆಯಾಗೂ ಇರ್ಬೋದು, ಲೈಕ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಿರೋ ಇದೇ ಥರದ ಕಥೆಗಳಿರ್ಬೋದು. ಬಟ್ ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆಲ್ಲ, ಅದಕ್ಕೆ ಈ ಥರದ ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮು ಅದನ್ನು ಒಂದು ಪ್ರಾಪರಾಗಿ ಮಾಡಿಕೊಂಡು ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಮೊಮೆಂಟ್ಸು. ಆ್ಯಂಡ್ ಯಾ, ಲಾಸ್ಟ್ February I think we started this journey. This February we are in almost an year ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಆ ಒಂದು ಪ್ರಾಮಿಸ್ನ ZEE5 ಕನ್ನಡ ಅಥವಾ ಕನ್ನಡ ZEE5 ನಮ್ಮ ಭಾಷೆ ನಮ್ಮ ಕಥೆಗಳನ್ನ. ಸೊ ಈ ಒಂದು ವರ್ಷ ಜರ್ನಿಯಲ್ಲಿ 4ನೇ ಪ್ರಾಜೆಕ್ಟು, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕಾರ್ಡಿಂಗ್ ಟು ಅಸ್, ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಶುರುವಲ್ಲಿ ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸಲ್ಲೂ ಹೇಳುವಾಗ ಇಟ್ ಇಸ್ ನಾಟ್ ದಟ್ ಈಸಿ. ಯಾಕೆಂದರೆ ನಾವೆಲ್ಲರೂ ಒಂದು ಮೂವಿ ಒಂದು ಪ್ರಾಸೆಸ್ಲಿ ಇರ್ತೀವಿ, ಒಂದು TV ಪ್ರಾಸೆಸ್ಲಿ ಇರ್ತೀವಿ. ಇದ್ರ ಮಧ್ಯ ಒಂದು ಸೀರೀಸ್ನ ಒಂದು ಕಥೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು. ಬಿಕಾಸ್ ನಮಗೊಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜಾನರ್ ನಾವು ಮಾಡ್ತಿದ್ದೀವಲ್ವ, ಅದೇ ಥರದ್ದು ಒಂದು ಸೀರೀಸ್ ಅನ್ನೋದು. ಬಟ್ ಇದು ಬೇಕಾಗಿರೋ ಒಂದು ಪ್ಲ್ಯಾನಿಂಗು, ಪ್ರೀ ಪ್ರೊಡಕ್ಷನು, ಅದು ಒಂದು ಥಾಟ್ ಪ್ರಾಸೆಸ್ಸೇ ತುಂಬ ಡಿಫ್ರೆಂಟ್ ಇತ್ತು. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ಪ್ರತಿಯೊಂದು ಸತಿನೂ ನಾವು ಪ್ರದೀಪ್ ಹತ್ರ ಮಾತಾಡುವಾಗ ಇಲ್ಲ ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ಲೈನ್ ಡಿಫ್ರೆನ್ಸ್ ಆಗೇ ಇರಬಹುದು, ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಇಸ್ ತುಂಬಾ ಡಿಫ್ರೆಂಟು. ಆ ಒಂದು ಪ್ರಾಸೆಸ್ಸಲ್ಲಿ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಒಂದೊಂದು ಕತೆ ಬರುವಾಗ ಒಂದೊಂದು ಥರದ ಒಂದು ಲರ್ನಿಂಗ್ ಸಿಗುತ್ತೆ. ಆ ಲರ್ನಿಂಗ್ನ ಪ್ರತಿಯೊಂದು ಮುಂದಕ್ಕೆ ಬರೋ ಪ್ರಾಜೆಕ್ಟಲ್ಲಿ ಹೆಂಗೆ